ಮೈಸೂರು ಯಾತ್ರೆ ಬೆನ್ನಲ್ಲೇ ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆ. ಬಳ್ಳಾರಿ ಪಾದಯಾತ್ರೆಗೆ ಬಿಜೆಪಿ ಪಾಳ್ಯದಲ್ಲಿ ಹೆಚ್ಚಾಗ್ತಾ ಇದೆ ಒತ್ತಡ. ವಾಲ್ಮೀಕಿ ನಿಗಮ ಅಕ್ರಮ ವಿರುದ್ಧವಾಗಿಯೂ ಬಳ್ಳಾರಿ ಚಲೋ ಕೈಗೊಳ್ಳಬೇಕಂತೆ ಹೈ ನಾಯಕರ ಜೊತೆಗೆ ಚರ್ಚೆಗೆ ಮುಂದಾಗಿದ್ದಾರೆ ನಾಯಕರು. ಮೈಸೂರು ಚಲೋ ಬೆನ್ನಲ್ಲೇ ಈಗ ಮತ್ತೊಂದು ಸಮಾವೇಶಕ್ಕೆ ಬಿಜೆಪಿ ಸಜ್ಜಾದಂತೆ ಕಾಣ್ತಾ ಇದೆ. ವಾಲ್ಮೀಕಿ ನಿಗಮ ಹಗರಣ ವಿರೋಧಿಸಿ ಬಳ್ಳಾರಿ ಪಾದಯಾತ್ರೆಯನ್ನ ಕೈಗೊಳ್ಳಲಿದ್ದಂತೆ. ಬಳ್ಳಾರಿ ಪಾದಯಾತ್ರೆಗೂ ಬಿಜೆಪಿ ಪಾಳ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ ಒತ್ತಡ. ವಾಲ್ಮೀಕಿ ನಿಗಮ ಅಕ್ರಮ ವಿರುದ್ಧವಾಗಿ ಬಳ್ಳಾರಿ ಚಲೋ ಕೈಗೊಳ್ಳಿ. ಸುಮ್ಮನೆ ಆಗಿದೆ ಹಗರಣ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 187 ಕೋಟಿ ರೂಪಾಯಿ ಆಗಿದೆ. ಯಾರಪ್ಪನ ಆಸ್ತಿ ಅಂತ ಅವರು ಅವರ ಜೇಬಿಗೆ, ಅವರ ತೆಕ್ಕಿಗೆ ಹಾಕೊಂಡ್ರು. ಈಗಾಗಲೇ ಮೈಸೂರು ಚಲೋ ಯಶಸ್ವಿ ಆಯಿತು. ನಡೀರಿ ಬಳ್ಳಾರಿ ಚಲೋ ಹೋಗೋಣ ಅಂತ ಕಮಲ ಪಾಳ್ಯದಲ್ಲಿ ಈಗಾಗಲೇ ಗುಸುಗುಸು ಚರ್ಚೆ ಆರಂಭ ಆಗಿದೆ. ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ. ಫಸ್ಟ್ ಈಗ ಹೈಕಮಾಂಡ್ ನ ನಾಯಕರು ಗ್ರೀನ್ ಸಿಗ್ನಲ್ ಕೊಡಬೇಕು. ಹೋಗಿ ಬಳ್ಳಾರಿ ಚಲೋನು ಕೈಗೊಳ್ಳಿ ಅಂತ ಏನಾದ್ರೂ ಹೇಳಿದ್ರೆ ನಿಯೋಗದ ಜೊತೆಗೆ ಹೋಗಿ ವರಿಷ್ಠರ ಮುಂದೆ ಪ್ರಸ್ತಾವನೆ ಮಾಡಿ ಗ್ರೀನ್ ಸಿಗ್ನಲ್ ಅನ್ನ ಪಡೆಯೋದಕ್ಕೆ ಈಗಾಗಲೇ ತಯಾರಿಯನ್ನ ನಡೆಸಿಕೊಳ್ತಾ ಇದ್ದಾರೆ. ಕೂಡ ಒಂದಲ್ಲ ಒಂದು ಅಕ್ರಮದಲ್ಲಿ ಮುಂದೇಳ್ತಾ ಇದೆ. ಒಂದು ಕಡೆ ಬಹುಕೋಟಿ ಹಗರಣ, 187 ಕೋಟಿ ಹಗರಣ ವಾಲ್ಮೀಕಿ ನಿಗಮದಲ್ಲಿ ಆಯಿತು. ಅದಾದ ನಂತರ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಅಂದ್ರೆ ಮೂಡಾದಲ್ಲಿ ಬರೋಬ್ಬರಿ 4,000 ಕೋಟಿಯಷ್ಟು ಹಗರಣ ಆಗಿದೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈಗ ಸಿಲುಕಾಕೊಂಡು ಒದ್ದಾಡ್ತಿದ್ದಾರೆ. ಹಾಗಾಗಿ ಈಗ ಸಿದ್ದು ವಿರುದ್ಧ ಮೈಸೂರು ಚಲೋ ಹಮ್ಮಿಕೊಂಡಿದ್ದಾಯ್ತು. ಇವತ್ತೇನೋ ಸಮಾವೇಶ ನಡೆಯುತ್ತೆ. ಆದ್ರೆ ವಾಲ್ಮೀಕಿ ನಿಗಮ ಹಗರಣಕ್ಕೆ ಏನ್ ಮಾಡಬೇಕು, ಅದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೃಹತ್ ಎಸ್ಟಿ ಸಮಾವೇಶಕ್ಕೆ ಪ್ಲಾನ್ ಕೂಡ ನಡೀತಾ ಇದೆ. ಎಸ್ಟಿ ಸಮಾವೇಶ ನಡೆಸುವ ಬಗ್ಗೆಯೂ ಕೂಡ ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ. ನಾಯಕರಿಗೆ ಈಗಾಗಲೇ ಶುರುವಾಗಿದೆ ಢವ ಢವ. ರಾಜ್ಯ ನಾಯಕರ ಬೇಡಿಕೆಯ ಟೆನ್ಷನ್ ಏನಾಗುತ್ತೆ ಹಾಗಾದ್ರೆ? ಬೃಹತ್ ಸಮಾವೇಶನ ಅಥವಾ ಬಳ್ಳಾರಿ ಚಲೋ ಪಾದಯಾತ್ರೆನ? ಮೈಸೂರು ಪಾದಯಾತ್ರೆ ಎದುರು ನೋಡ್ತಾ ಇರುವಂತಹ ನಾಯಕರು ಒಂದು ಕಡೆ ಮಹರ್ಷಿ ವಾಲ್ಮೀಕಿ ಎಸ್ಟಿ ಅಭಿವೃದ್ಧಿ ನಿಗಮ ಅಕ್ರಮಗಳನ್ನ ಎತ್ತಿ ತೋರಿಸುವ ನಿಟ್ಟಿನಲ್ಲಿ ಮುಂದಿನ ಕೆಲವು ವಾರಗಳಲ್ಲಿ ಬಳ್ಳಾರಿಯಲ್ಲಿ ಈ ರ್ಯಾಲಿ ನಡೆಯುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಬಳ್ಳಾರಿ ಭಾಗದಲ್ಲಿ ಮತ್ತೊಮ್ಮೆ ಪಾದಯಾತ್ರೆಯನ್ನ ನಡೆಸೋದಕ್ಕೆ ಬಿಜೆಪಿ ಉತ್ಸಾಹಕವಾಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಬಿಜೆಪಿ ಮುಖಂಡ ಬಿ ಶ್ರೀರಾಮುಲು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ನಮಗೆ ಬೀದರ್ನಿಂದ ಬಳ್ಳಾರಿಗೆ ಅಥವಾ ಬಳ್ಳಾರಿಯಿಂದ ಚಿತ್ರದುರ್ಗಕ್ಕೆ ಪಾದಯಾತ್ರೆಯನ್ನ ನಡೆಸಬೇಕು ಅಂತ ಅಂದುಕೊಂಡಿದ್ದೀವಿ. ಅದನ್ನ ಅಂತಿಮಗೊಳಿಸುವ ಮೊದಲು ನಾವು ದೆಹಲಿಯಲ್ಲಿರುವ ನಮ್ಮ ಪಕ್ಷದ ನಾಯಕರು ಮತ್ತು ರಾಜ್ಯ ಕೋರ್ ಕಮಿಟಿ ನಾಯಕರೊಂದಿಗೆ ಸಮಾಲೋಚನೆಯನ್ನ ಮಾಡಿ ಅದಾದ ನಂತರ ನಿರ್ಧಾರವನ್ನ ತಿಳಿಸ್ತೀವಿ ಅಂತ ಈಗಾಗಲೇ ಬಿಜೆಪಿ ಮುಖಂಡ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಹೇಳಿಕೆಯನ್ನು ಕೊಟ್ಟರು. ಇತ್ತೀಚೆಗೇನು ಯಾದಗಿರಿಯಲ್ಲಿ ನಡೆದಂತಹ PSI ಪರಶುರಾಮ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಮಸ್ಯೆಗಳಿದೆ. ರಾಜ್ಯ ಸರ್ಕಾರ SC STಗಳಿಗೆ ಮೀಸಲಾದಂತಹ 25,000 ಕೋಟಿಗಳಷ್ಟು ಹಣವನ್ನ ದುರುಪಯೋಗ ಮಾಡಿಕೊಂಡಿದೆ. ನ್ಯಾಯಕ್ಕಾಗಿ ನಾವು ಈ ವಿಷಯವನ್ನ ಪ್ರಸ್ತಾಪ ಮಾಡ್ತೀವಿ ಅಂತ ಶ್ರೀರಾಮುಲು ಅವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ ಹಾಗಾದ್ರೆ ಹೈಕಮಾಂಡ್ನ ನಾಯಕರು